ನಾನ್ ವೆಜ್ ಪ್ರಿಯರಿಗೆ ಮಟನ್ನು ಚಿಕನ್ನು ತಿಂದು ಬೇಜಾರಾದಾಗ ಈ ಥರ ಒಂದು ಸತಿ ಫಿಶ್ ಫ್ರೈ ಮಾಡಿಕೊಂಡು ತಿನ್ನೋಡಿ. ಈ ರೆಸಿಪಿ ಮಾಡೋದು ತುಂಬ ಸುಲಭ. ಹಾಗೆ ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ಥರ ಫಿಶ್ ಫ್ರೈ ತುಂಬ ಸಿಂಪಲಾಗಿ ಹಾಗೆ ಸಖತ್ ಟೇಸ್ಟಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಮನೆಯಲ್ಲೇ ಮಾಡ್ಬೋದು. ಇದನ್ನು ಮಾಡೋದಕ್ಕೆ ಇಲ್ಲಿ ನಾನು ಕಾಟ್ಲಾ ಫಿಶ್ ತೊಗೊಂಡಿದ್ದೀನಿ. ಕಾಟ್ಲಾ ಫಿಶ್ ಎಲ್ಲನೂ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ಮಸಾಲೆಗೆ 1 ಟೇಬಲ್ ಸ್ಪೂನು ಅರಿಶಿನ, 2 ಟೇಬಲ್ ಸ್ಪೂನು ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಟೇಬಲ್ ಸ್ಪೂನು ಗರಂ ಮಸಾಲ, 1 ಟೇಬಲ್ ಸ್ಪೂನು ಧನಿಯಾ ಪುಡಿ, ಹಾಗೆ ಒಂದು ಸ್ವಲ್ಪ ಜೀರಿಗೆ, ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಮಸಾಲೆನೂ ಹಾಕಿಬಿಟ್ಟು ನೀಟಾಗಿ ಒಂದು ಸತಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಡ್ರೈ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು 1 ಲಿಂಬೆಹಣ್ಣು ತೊಗೊಂಡಿದ್ದೀನಿ. ನೀವು ಈ ಲಿಂಬೆಹಣ್ಣು ಬದಲಾಗಿ ಹುಣಸೆಹಣ್ಣು ರಸನೂ ಹಾಕ್ಕೊಬೋದು. ಆದರೆ ಲಿಂಬೆಹಣ್ಣು ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಲಿಂಬೆಹಣ್ಣು ರಸ ಎಲ್ಲ ಹಿಂಡ್ಕೊಂಡು ಮಸಾಲೆಗೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇಲ್ಲಿ ನಾನು ಮೀನು ತೊಗೊಂಡಿದ್ದೀನಿ. ಮೀನಿಗೆಲ್ಲನೂ ಮಸಾಲೆ ನೀಟಾಗಿ ಹಚ್ಚಿ ಎಲ್ಲ ಕಡೆಯೂ ಮಸಾಲೆ ಚೆನ್ನಾಗಿ ಹೊಂದ್ಕೊಬೇಕು. ಆ ಥರ ನೀಟಾಗಿ ಎಲ್ಲ ಕಡೆಯೂ ಅಪ್ಲೈ ಮಾಡಿಬಿಟ್ಟು 1 ರಿಂದ 2 ಅವರು ನೆನೆಯಕ್ಕೆ ಬಿಡಿ. ನೀವು ಎಷ್ಟೊತ್ತು ನೆನೆಸ್ತೀರಾ ಅಷ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ, ವಿಡಿಯೋದಲ್ಲಿ ತೋರಿಸಿರೋ ಥರ ಎಲ್ಲ ಕಡೆಯೂ ನೀಟಾಗಿ ಹಚ್ಚಿಬಿಟ್ಟು 1-2 ಅವರು ತಟ್ಟೆ ಮುಚ್ಚಿಟ್ಬಿಟ್ಟು ನೆನೆಯಕ್ಕೆ ಬಿಡಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಂತು ಎಲ್ಲನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಂತರ ಇಲ್ಲಿ ಒಂದು ತವ ತೊಗೊಂಡಿದ್ದೀನಿ. ತವಕ್ಕೆ ಸ್ವಲ್ಪ ಒಂದು 3 ರಿಂದ 4 ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಸ್ವಲ್ಪ ಪ್ರೀ ಹೀಟ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಇಲ್ಲಿ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟಾದರೂ ತೊಗೊಬೋದು, ಇಲ್ಲ ಅಂದರೆ ಚಿರೋಟಿ ರವೆ ಆದರೂ ತೊಗೊಬೋದು. ನಾನಿಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟಲ್ಲಿ ತುಂಬ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಅದನ್ನು ನೀಟಾಗಿ ಕೋಟಿಂಗ್ ಮಾಡಿಬಿಟ್ಟು ಕಾದಿರೋ ಅಂಥ ತವಕ್ಕೆ ಹಾಕಿಬಿಟ್ಟು 1-2 ನಿಮಿಷ ಮುಚ್ಚಿಡಿ. ಇದನ್ನು ನೀವು ಲೋ ಫ್ಲೇಮಲ್ಲಿ ಬೇಯಿಸಬೇಕು. ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಎಲ್ಲ ಕಡೆಯೂ ಒಳಗಿಂದ ಚೆನ್ನಾಗಿ ಬೆಂದಿರುತ್ತೆ. ಫಿಶನ್ನು ಯಾವತ್ತೂ ಡೀಪ್ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಶಾಲೋ ಫ್ರೈ ಮಾಡಿದ್ರೆ ನಿಮಗೆ ಚೆನ್ನಾಗಿ ಅನಿಸುತ್ತೆ ಮತ್ತು ಹೆಲ್ತಿಯಾಗೂ ಇರುತ್ತೆ. 2 ಕಡೆಯೂ ಚೆನ್ನಾಗಿ ಬೇಯಿಸಾದ್ಮೇಲೆ ನೋಡಿ ರೆಡಿಯಾಗಿರುತ್ತೆ ಫಿಶ್ ಫ್ರೈ. ಈ ಕಾಂಬಿನೇಷನ್ನು ನೀವು ಪ್ಲೇನ್ ಸಾಂಬಾರಿಗಾಗಲಿ ಸೈಡ್ ಡಿಶ್ ಆಗೂ ತೊಗೊಬೋದು. ಫಿಶ್ಶು ಒಂಥರ ಹೆಲ್ತಿ ಫುಡ್ಡು. ಇದರಲ್ಲಿ ಫ್ಯಾಟ್ ಕಂಟೆಂಟ್ ಎಲ್ಲ ತುಂಬ ಕಡಿಮೆ ಇರುತ್ತೆ. ಸೊ ನೀವು ವಾರಕ್ಕೊಂದು-2 ಸತಿ ಫಿಶ್ ತೊಗೊಂಡ್ರೂ ನೋ ಪ್ರಾಬ್ಲಮ್ಮು. ಹಾರ್ಟ್ ಪೇಷಂಟು, ಡಯಾಬಿಟಿಕ್ ಪೇಷಂಟ್ಸು ಅವರಿಗೆಲ್ಲನೂ ಫಿಶ್ಶು ತುಂಬ ಒಳ್ಳೆ ಫುಡ್ಡು. ಹಾಗಾಗಿ ಫಿಶ್ಶು ಒಂದು ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ನೋಡಿ, ಈ ಥರ 2 ಕಡೆಯೂ ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಟ್ರೈ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.